ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ಪಾರ್ಟ್ನಲ್ಲಿ ಅಥವಾ NDA ಎಕ್ಸಾಮ್ ಡೀಟೇಲ್ಸ್ ಪಾರ್ಟ್ 1ನಲ್ಲಿ ನಾವು ಯಾವ ರೀತಿ NDA ಎಕ್ಸಾಮ್ ಇರುತ್ತೆ ಅಥವಾ ಎಷ್ಟು ಮಾರ್ಕ್ಸಿಗಿರುತ್ತೆ, ಯಾವ ಬೋರ್ಡ್ ಕಂಡಕ್ಟ್ ಮಾಡುತ್ತೆ ಅಥವಾ ಯಾವೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಈ NDA ಎಕ್ಸಾಮ್ ಡೀಟೇಲ್ಸ್ ಪಾರ್ಟ್ 2 ಏನಿದೆ ಇದು ಕೂಡ ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ. ಹಾಗಾದರೆ ಯಾರಾದರೂ ಫಸ್ಟ್ ಟೈಮ್ಸ್ ಈ ಪಾರ್ಟ್ 2ನ ನೋಡ್ತಾ ಇದ್ದರೆ ನೀವು ಫಸ್ಟ್ ಪಾರ್ಟ್ 1ಅನ್ನು ವಾಚ್ ಮಾಡಿ. ಯಾಕಂದರೆ ಬೇಸಿಕ್ ಎಕ್ಸಾಮ್ ಡೀಟೇಲ್ಸ್ ಏನಿದೆ ಅದನ್ನು ನಾನು ಪಾರ್ಟ್ 1ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇವತ್ತು ಈ ಪಾರ್ಟ್ 2ಅಲ್ಲಿ ಕಂಟಿನ್ಯೂಡ್ ಪಾರ್ಟ್ ಅಥವಾ ಇನ್ನೂ ಯಾವೆಲ್ಲ ಕ್ರೈಟೀರಿಯಾ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಹೈಟ್ ಆ್ಯಂಡ್ ವೆಯ್ಟ್ ಆಗಿರ್ಬೋದು, ಅದನ್ನು ಇವತ್ತಿನ ಈ ತರಗತಿಯಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದು ಕೂಡ ನಿಮಗೆ ಎಕ್ಸಾಮಿಗೆ ಒಂದು ಯೂಸ್ಫುಲ್ ಕ್ಲಾಸ್ ಆಗಿರುತ್ತೆ. ಯಾಕಂದರೆ ಆ ಎಕ್ಸಾಮಿನ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ ನಿಮಗೆ. ಅದು ಹೈಟ್ ಆಗಿರ್ಬೋದು, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು. ಹಾಗಾಗಿ ಇವತ್ತು ಡೈರೆಕ್ಟ್ ನೋಡ್ತಾ ಹೋಗೋದಾದರೆ ನಿಮಗೆ ಈ ಕ್ಲಾಸಲ್ಲಿ ನಾನು NDA ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಅದು ಮ್ಯಾರಿಷಲ್ ಸ್ಟೇಟಸ್, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ರಿಕ್ವೈರ್ಮೆಂಟ್ ಫಾರ್ ಪೈಲಟ್. ಒಬ್ಬ ಪೈಲಟ್ ಆಗಬೇಕು ಅಂದರೆ ಯಾವೆಲ್ಲ ರಿಕ್ವೈರ್ಮೆಂಟ್ಸ್ ಇರಬೇಕು, ಅಥವಾ ವಿಜುವಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ವಿಜುವಲ್ ಸ್ಟ್ಯಾಂಡರ್ಡ್ಸ್ ಯಾವ ರೀತಿ ಇರಬೇಕು. ಅದೇ ರೀತಿ ನಿಮಗೆ ಗೈಡ್ಲೈನ್ಸ್ ರಿಗಾರ್ಡಿಂಗ್ ಟ್ಯಾಟೂಸ್ ಅಂತ ಹೇಳ್ತೀವಿ. ಈ ಗೈಡ್ಲೈನ್ಸ್ ಕೂಡ ಕೊಟ್ಟಿರ್ತಾರೆ ಅವರು ನೋಟಿಫಿಕೇಷನಲ್ಲಿ. ಅಥವಾ ಸ್ಪೈನಲ್ ಕಂಡೀಷನ್ಸ್ಗಳಾಗಿರ್ಬೋದು, ಎಕ್ಸ್ರೇ ಎಕ್ಸಾಮ್ ಆಗಿರ್ಬೋದು, ಅಥವಾ ಅದರ್ ಮೆಡಿಕಲ್ ಕಂಡೀಷನ್ಸ್. ಈ ಕಾನ್ಸೆಪ್ಟ್ಸ್ಗಳ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದನ್ನು ಡೈರೆಕ್ಟಾಗಿ ನಾವು ಕಾನ್ಸೆಪ್ಟ್ ವೈಸ್ ನೋಡ್ತಾ ಹೋಗೋದಾದರೆ ಫಸ್ಟ್ ಒನ್ನಲ್ಲಿ ಮ್ಯಾರಿಷಲ್ ಸ್ಟೇಟಸ್ ನೋಡ್ತಾ ಹೋಗೋದಾದರೆ ಅದು ಕೂಡ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ NDA ಎಕ್ಸಾಮ್ಗೆ. ಓನ್ಲಿ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಅವರು ಕೋಡ್ ಮಾತ್ರ ಎಲಿಜಿಬಲ್ ಆಗಿರ್ತಾರೆ. ಓನ್ಲಿ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ದಿ ಎಕ್ಸಾಮ್ ಆಗಿರುತ್ತೆ. ಕ್ಯಾಂಡಿಡೇಟ್ ಶುಡ್ ನಾಟ್ ಮ್ಯಾರಿ ಅಂಟಿಲ್ ದೇ ಕಂಪ್ಲೀಟ್ ದೇಯರ್ ಟ್ರೈನಿಂಗ್. ಇನ್ ಕೇಸ್ ಆಫ್ ನೀವು ಮಿಡಲ್ ಆಫ್ ಟ್ರೈನಿಂಗ್ ಆಗಿರ್ಬೋದು, ಅಲ್ಲಿ ಯಾವುದೇ ಕಾರಣಕ್ಕೂ ಮ್ಯಾರಿಡ್ ಆಗೋ ಆಗಿಲ್ಲ. ಅದನ್ನೇ ನಾಟ್ ಮ್ಯಾರಿ ಅಂಟಿಲ್ ದೇ ಕಂಪ್ಲೀಟ್ ದೇಯರ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಇನ್ ಕೇಸ್ ಆಫ್ ಏನಾದರೂ ಹೂ ಮ್ಯಾರೀಸ್ ಡ್ಯೂರಿಂಗ್ ದಿ ಟ್ರೈನಿಂಗ್ ವಿಲ್ ಬಿ ಡಿಸ್ಚಾರ್ಜ್, ಅಂದರೆ ನಿಮ್ಮ ಟ್ರೈನಿಂಗಿಂದ ಅಥವಾ ಜಾಬಿಂದ ಡಿಸ್ಚಾರ್ಜ್ ಮಾಡ್ತಾ ಹೋಗ್ತಾರೆ. And have to refund all the expenditure spent on him by the government. ಗೌರ್ನಮೆಂಟ್ ಏನು ಎಕ್ಸ್ಪೆಂಡಿಚರ್ ಸ್ಪೆಂಡ್ ಮಾಡಿರುತ್ತೆ ನಿಮ್ಮ ಮೇಲೆ, ನೀವು ಅದನ್ನು ರೀಫಂಡ್ ಮಾಡಬೇಕಾಗತ್ತೆ. ಹಾಗಾಗಿ ಇದು ನಿಮ್ಮ ಮ್ಯಾರಿಷಲ್ ಸ್ಟೇಟಸ್ ಆಗಿರುತ್ತೆ. ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀವಿ. ಫಸ್ಟ್ ಕಂಡೀಷನ್ಸ್ ಆಗಿರುತ್ತೆ ನಿಮಗೆ ಇದು. ಸೆಕೆಂಡ್ ಕಂಡೀಷನ್ಗೆ ಬಂದರೆ ಡ್ಯೂರಿಂಗ್ ದಿ ಟ್ರೈನಿಂಗ್ ನೀವು ಯಾವುದೇ ಕಾರಣಕ್ಕೂ ಮ್ಯಾರಿಡ್ ಆಗೋ ಹಾಗಿಲ್ಲ. ಅಥವಾ ಇನ್ ಕೇಸ್ ಆಫ್ ನೀವೇನಾದರೂ ಡ್ಯೂರಿಂಗ್ ದಿ ಟ್ರೈನಿಂಗ್ ಪ್ರೋಸೆಸ್ಸಲ್ಲಿ ನೀವು ಮ್ಯಾರಿಡ್ ಆದರೆ ಕಂಪ್ಲೀಟ್ ನಿಮ್ಮ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನು ನೀವು ಗೌರ್ಮೆಂಟಿಗೆ ರೀಫಂಡ್ ಮಾಡಬೇಕಾಗುತ್ತೆ. ಇದು ನಿಮ್ಮ ಮ್ಯಾರಿಷಲ್ ಸ್ಟೇಟಸ್ ರಿಗಾರ್ಡಿಂಗ್ ದ್ಯಾಟ್ NDA ಎಲಿಜಿಬಿಲಿಟಿ ಅಥವಾ NDA ಎಕ್ಸಾಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಬರ್ತಾ ಹೋಗುತ್ತೆ. ಅದೇ ರೀತಿ ನಾವು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಹೈಟ್ ಆ್ಯಂಡ್ ವೆಯ್ಟ್ ಅಂತ ಹೇಳ್ತೀವಿ. ಇದನ್ನು ನಾವು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. NDA ಎಕ್ಸಾಮನ್ನು ಬರೀಬೇಕು ಅಥವಾ NDA ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಬೇಕು ಅಂದರೆ ಕ್ಲಿಯರ್ ಮಾಡಿದ್ಮೇಲೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸು ಕೂಡ ಚೆಕ್ ಮಾಡ್ತಾ ಹೋಗ್ತಾರೆ. ಆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಯಾವ ರೀತಿ ಇರಬೇಕು, ಅದನ್ನೇ ನಾವು ಹೈಟ್ ಆ್ಯಂಡ್ ವೆಯ್ಟ್ ಅಂತ ಹೇಳ್ತೀವಿ. ಅದು ಆರ್ಮಿ ಆಗಿರ್ಬೋದು ಅಥವಾ ಏರ್ ಫೋರ್ಸ್ ಆಗಿರ್ಬೋದು. ಮಿನಿಮಮ್ ಹೈಟ್ ನಿಮಗೆ ಆರ್ಮಿ ಆದರೆ 157 ಸೆಂಟಿಮೀಟರ್ಸ್ ಇರುತ್ತೆ. ಏರ್ ಫೋರ್ಸ್ ಆದರೆ 162.5 ಸೆಂಟಿಮೀಟರ್ಸ್ ಇರುತ್ತೆ. ಇದು ಮಿನಿಮಮ್. ಮಿನಿಮಮ್ ನೀವು ಇಷ್ಟು ಇರಲೇಬೇಕಾಗುತ್ತೆ. 157 ಆರ್ಮಿ ಆ್ಯಂಡ್ ಏರ್ ಫೋರ್ಸ್ ಆದರೆ 162.5 ಸೆಂಟಿಮೀಟರ್ಸ್. ಇದರಲ್ಲಿ ಇನ್ ಕೇಸ್ ಸರ್ಟೇನ್ ಎಕ್ಸೆಪ್ಷನ್ಸ್ ಆರ್ ಅಪ್ಲಿಕೇಬಲ್ ಫಾರ್ ಕ್ಯಾಂಡಿಡೇಟ್ಸ್ ಬೇಸ್ಡ್ ಆನ್ ದಿ ರೀಜನ್ ಫ್ರಮ್ ವೇರ್ ದೇ ಬಿಲಾಂಗ್. ಕೆಲವೊಂದು ಕ್ಯಾಂಡಿಡೇಟ್ಸಿಗೆ ಅಪ್ಲಿಕೇಬಲ್ ಆಗಿ ಕೆಲವೊಂದು ಎಕ್ಸೆಪ್ಷನ್ಸ್ಗಳಿದೆ. ಅದು ಬಿಟ್ಟರೆ ನಿಮಗೆ ಮಿನಿಮಮ್ ಆಗಿ 157 ಸೆಂಟಿಮೀಟರ್ ಆರ್ಮಿಗೆ ನೀವು ಹೈಟ್ ಇರಲೇಬೇಕು. ಅದೇ ರೀತಿ ಏರ್ ಫೋರ್ಸ್ ಆದರೆ 162.5 ಸೆಂಟಿಮೀಟರ್ಸ್ ಇರಬೇಕು. ಇದು ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ಸಲ್ಲಿ ಫಸ್ಟ್ ಒನ್ ಆಗಿರುತ್ತೆ, ಅಂದರೆ ನಿಮ್ಮ ಹೈಟ್ ಬೇಸ್ಡ್ ಕ್ರೈಟೀರಿಯಾ ಆಗಿರುತ್ತೆ. ನೆಕ್ಸ್ಟ್ ವೆಯ್ಟ್ ಬೇಸ್ಡ್ ನಾವು ಡೀಟೇಲ್ ನೋಡ್ತಾ ಹೋಗೋದಾದರೆ ಏಜ್ ಗ್ರೂಪ್ ವೈಸಲ್ಲಿ ಹೈಟನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಎಗೈನ್ ಹೈಟ್ ಆ್ಯಂಡ್ ವೆಯ್ಟ್ ಫಾರ್ ಆರ್ಮಿ ಆ್ಯಂಡ್ ಏರ್ ಫೋರ್ಸ್ ಅನ್ನೋದನ್ನು ನಾನು ಫಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆರ್ಮಿ ಫಸ್ಟು, ನೆಕ್ಸ್ಟ್ ಏರ್ ಫೋರ್ಸ್ ಡಿಸ್ಕಸ್ ಮಾಡ್ತೀನಿ. ಅದೇ ರೀತಿ ಆರ್ಮಿ ಆ್ಯಂಡ್ ಏರ್ ಫೋರ್ಸಲ್ಲಿ ನಿಮಗೆ ಈ ರೀತಿ ಅಥವಾ ಈ ಹೈಟ್ಸ್ ಇರಬೇಕಾಗತ್ತೆ ಅಥವಾ ಈ ವೆಯ್ಟ್ಸ್ ಇರಬೇಕಾಗತ್ತೆ. ನೆಕ್ಸ್ಟು ನ್ಯಾವಿಯಲ್ಲಿ ಸಪ್ರೇಟಾಗಿ ನೋಡ್ತಾ ಹೋಗೋಣ. ಇಲ್ಲಿ ಹೈಟ್ ಆ್ಯಂಡ್ ವೆಯ್ಟ್ ಫಾರ್ ಆರ್ಮಿ ಆ್ಯಂಡ್ ಏರ್ ಫೋರ್ಸ್ ಅಂತ ಹೇಳಿದ್ದಾರೆ. ಇದು ನಿಮ್ಮ ಹೈಟ್ ಆಗಿರಬೇಕು. ಇಲ್ಲಿ ಏಜ್ ಗ್ರೂಪನ್ನು ನಾನು ಮೆನ್ಷನ್ ಮಾಡ್ತಾ
ಹೋಗಿ 16 to 17 ಇಯರ್ಸ್ ಆದರೆ 17 to 18 ಇಯರ್ಸ್ ಆದರೆ 18 to 19 ಇಯರ್ಸ್ ಆದರೆ ನಿಮಗೆ ಗೊತ್ತಿದೆ ನೀವು NDA ಎಕ್ಸಾಮಿನ ಏಜ್ ಲಿಮಿಟಲ್ಲಿ ನೋಡಿರ್ತೀರಾ ಅಥವಾ ನೋಡಿದ್ದೀರಾ ಪ್ರೀವಿಯಸ್ ಪಾರ್ಟ್ 1ನಲ್ಲಿ. ಸೊ 16 to 19 ಇಯರ್ಸ್ ಆಗಿದ್ದರೆ ಮಾತ್ರ ನೀವು ಎಲಿಜಿಬಲ್ NDA ಎಕ್ಸಾಮನ್ನು ಬರೀಲಿಕ್ಕೆ. ಸೊ ಮಿನಿಮಮ್ 16 ಮ್ಯಾಕ್ಸಿಮಮ್ 19. ಸೊ ಹಾಗಾಗಿ 16 to 17 ಇಯರ್ಸ್ ಏಜ್ ಗ್ರೂಪ್ ಆದರೆ ನಿಮಗೆ ಈ ಹೈಟ್ ಇರಬೇಕಾಗುತ್ತೆ ಅಥವಾ ಇಲ್ಲಿ ವೆಯ್ಟು. ಸೊ ಇದು ವೆಯ್ಟ್ ಆಗಬೇಕು ಅಥವಾ ಈ ಹೈಟಿಗೆ ನಿಮಗೆ ಈ ವೆಯ್ಟ್ ಇರಬೇಕಾಗುತ್ತೆ. ಸೊ ಅದೇ ರೀತಿ 17 to 18 ಇಯರ್ಸ್ ಆದರೆ ಈ ವೆಯ್ಟ್ ಇರಬೇಕು, 18 to 19 ಇಯರ್ಸ್ ಆದರೆ ಈ ವೆಯ್ಟ್ ಇರಬೇಕು. ಸೊ ಹಾಗಾಗಿ ನಿಮಗೆ ಈ ಟೇಬಲಲ್ಲಿ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ. ಸೊ ನೀವು ಯಾವ ಏಜ್ ಗ್ರೂಪಲ್ಲಿದ್ದೀರಾ ಅಥವಾ ನಿಮ್ಮ ಹೈಟ್ ಎಷ್ಟಿದೆ, ಆ ಹೈಟಿಗೆ ರಿಲೇಟೆಡ್ ಆಗಿ ನಿಮ್ಮ ವೆಯ್ಟ್ ಎಷ್ಟಿರಬೇಕು. ಸೊ ಇದು ಪ್ರತಿಯೊಂದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಮಿನಿಮಮ್ ನಿಮಗೆ ಇಷ್ಟು ಇರಲೇಬೇಕು. ಸೊ ಹಾಗಾಗಿ ಈ ಹೈಟಿಗೆ ತಕ್ಕನಾಗಿ ನಿಮ್ಮ ವೆಯ್ಟ್ ಇರಬೇಕಾಗತ್ತೆ. ಸೊ ಇದು ಆರ್ಮಿ ಆ್ಯಂಡ್ ಏರ್ ಫೋರ್ಸ್. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಆರ್ಮಿ ಆ್ಯಂಡ್ ಏರ್ ಫೋರ್ಸಲ್ಲಿ ಸೊ 165 ನೋಡಿದ್ರಿ. ಅದೇ ರೀತಿ ನೆಕ್ಸ್ಟು 167, 170, 173, 175, 178, 180, 183. ಸೊ ಇದು ನಿಮ್ಮ ಹೈಟ್ಸ್ ಇನ್ ಸೆಂಟಿಮೀಟರ್ಸ್ ಆಗಿರುತ್ತೆ. ಸೊ ರಿಲೇಟೆಡ್ ಆಗಿ ಆ ಹೈಟಿಗೆ ತಕ್ಕನಾಗಿ ವೆಯ್ಟ್ ಕೂಡ ಮೆನ್ಷನ್ ಮಾಡ್ತಾರೆ. ಅಥವಾ 16 to 17 ಇಯರ್ಸ್ ನೀವು ಯಾವ ಏಜ್ ಗ್ರೂಪಲ್ಲಿ ಬರ್ತೀರಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ ನಿಮ್ಮ ಹೈಟ್ ಎಷ್ಟಿದೆ, ಅದೇ ರೀತಿ ವೆಯ್ಟ್ ಎಷ್ಟಿದೆ, ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್ ಅನ್ನೋದನ್ನು ನೀವು ಈ ಟೇಬಲನ್ನು ನೋಡಿಬಿಟ್ಟು ಐಡೆಂಟಿಫೈ ಮಾಡ್ಕೊಳ್ಬೋದು. ಸೊ ಇದು ನಿಮ್ಮ ಆರ್ಮಿ ಆ್ಯಂಡ್ ಏರ್ ಫೋರ್ಸಿನ ಹೈಟ್ ಮತ್ತು ವೆಯ್ಟ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಸೊ ನಿಮಗೆ ಜಸ್ಟ್ ಆರ್ಮಿ ಮತ್ತು ಏರ್ ಫೋರ್ಸಿನ ಮಾತ್ರ ನಾನು ಫಸ್ಟ್ ಹೇಳ್ತಾ ಹೋಗಿದ್ದೀನಿ. ನೆಕ್ಸ್ಟ್ ಅದೇ ರೀತಿ ಹೈಟ್ ಆ್ಯಂಡ್ ವೆಯ್ಟ್ ಫಾರ್ ನ್ಯಾವಿ. ಸೊ ನ್ಯಾವಿ ಆದರೆ ಅಲ್ಲಿ ಯಾವ ರೀತಿ ನಿಮಗೆ ಸ್ವಲ್ಪ ಚೇಂಜಸ್ ಬರ್ತಾ ಹೋಗುತ್ತೆ. ಸೊ 16 ಇಯರ್ಸು, ಅಗೈನ್ 18 ಇಯರ್ಸು, ಸೊ 20 ಇಯರ್ಸ್ ಅಂದರೆ 19ಅಲ್ಲಿ ಇನ್ ಕೇಸ್ ಆದರೆ ಸೊ 19 to 20 ಇಯರ್ಸ್ ಅಥವಾ 16 to 19 ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 19. ಸೊ ಇಲ್ಲಿ ನಿಮಗೆ ಅಗೈನ್ ಹೈಟ್ ಆ್ಯಂಡ್ ಸೇಮ್ ಇರುತ್ತೆ. ಸೊ ಬಟ್ ಇಲ್ಲಿ ವೆಯ್ಟಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು. ಸೊ ನಿಮಗೆ ಮ್ಯಾಕ್ಸಿಮಮ್ ವೇರಿಯೇಷನ್ಸ್ ಏನಿರಲ್ಲ, ಮಿನಿಮಮ್ ವೇರಿಯೇಷನ್ಸ್ ಇರುತ್ತೆ. 152 ಸೆಂಟಿಮೀಟರ್ ಹೈಟ್ ಇದ್ದರೆ ನೀವು ಈ ವೆಯ್ಟ್ ಇರಬೇಕಾಗತ್ತೆ. ಅದೇ 18 ಇಯರ್ಸ್ ಆದರೆ ಬೇರೆ ವೆಯ್ಟ್ ಇರುತ್ತೆ, 20 ಇಯರ್ಸ್ ಆದರೆ ಬೇರೆ ರೀತಿ ವೆಯ್ಟ್ ಇರುತ್ತೆ. ಸೊ ಬಟ್ ನೀವು ಟೇಬಲನ್ನು ಕಂಪ್ಲೀಟ್ ವಾಚ್ ಮಾಡಿದೆ ಅಥವಾ ಕಂಪ್ಲೀಟ್ ನೋಟ್ ಡೌನ್ ಮಾಡ್ಕೊಂಡಿದ್ದೆ ಅದರಲ್ಲಿ ಸೊ ನಿಮ್ಮ ಹೈಟ್ ಎಲ್ಲಿದೆ ಅಥವಾ ನಿಮ್ಮ ಯಾವ ಹೈಟಲ್ಲಿ ನೀವು ಬರ್ತೀರಾ. ಸೊ ಇದಿಷ್ಟು ಕ್ರೈಟೀರಿಯಾದಲ್ಲಿ ಯಾವ ನಿಮ್ಮ ಹೈಟ್ ಎಷ್ಟಿದೆ, ಬೇಸ್ಡ್ ಆನ್ ದಟ್ ನಿಮ್ಮ ವೆಯ್ಟ್ ಯಾವ ಕ್ರೈಟೀರಿಯಾ 16 ಇಯರ್ಸು, 18 ಇಯರ್ಸು, 20 ಇಯರ್ಸ್ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ ನಿಮ್ಮ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ 167 ಸೆಂಟಿಮೀಟರ್ ಅಥವಾ 170 ಸೆಂಟಿಮೀಟರ್ಸ್ ಇದ್ದರೆ ಯಾವ ರೀತಿ ನಿಮಗೆ ಹೈಟ್ ಇರುತ್ತೆ. ಸೊ ಅದು 16 ಇಯರ್ಸ್ ಆಗಿರ್ಬೋದು, 18 ಇಯರ್ಸ್ ಆಗಿರ್ಬೋದು, 20 ಇಯರ್ಸ್ ಆಗಿರ್ಬೋದು. ಸೊ 167 to 183 ಸೆಂಟಿಮೀಟರ್ ತನಕ ಇಲ್ಲೂ ಅಷ್ಟೇ ನೀವು ಯಾವ ಹೈಟಲ್ಲಿ ಅಥವಾ ಯಾವ ಗ್ರೂಪ್ ಆಫ್ ಹೈಟಲ್ಲಿ ಇದ್ದೀರಾ ಬೇಸ್ಡ್ ಆನ್ ದ್ಯಾಟ್ ರಿಲೇಟೆಡ್ ಆಗಿ ನಿಮ್ಮ ವೆಯ್ಟ್ ಎಷ್ಟು. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಬೇಸ್ಡ್ ಆನ್ ದ್ಯಾಟ್ ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಅದೇ ರೀತಿ ರಿಕ್ವೈರ್ಮೆಂಟ್ ಫಾರ್ ಪೈಲಟ್. ಸೊ ಕ್ಯಾಂಡಿಡೇಟ್ ಹೂ ವಿಶ್ ಟು ಬಿ ಪೈಲಟ್ ನೀಡ್ ಟು ಫುಲ್ಫಿಲ್ ದಿ ಫಾಲೋವಿಂಗ್ ಕ್ರೈಟೀರಿಯಾ. ಸೊ ಇನ್ ಕೇಸ್ ನೀವೇನಾದರೂ ಏರ್ಫೋರ್ಸಲ್ಲಿ ಅಥವಾ ಪೈಲಟ್ ಆಗಬೇಕು ಅಂದರೆ ಸೊ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇದೆ, ಅಡಿಷ್ನಲ್ ರಿಕ್ವೈರ್ಮೆಂಟ್ಸ್. ಸೊ ಆ ರಿಕ್ವೈರ್ಮೆಂಟ್ಸನ್ನು ಕೂಡ ನೀವು ಫುಲ್ಫಿಲ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಅದು ಫಸ್ಟ್ ಒನ್ ನಿಮಗೆ ಲೆಗ್ ಲೆಂತ್ ದಿ ಮಿನಿಮಮ್ ಆಫ್ 99 ಸೆಂಟಿಮೀಟರ್ ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ 120 ಸೆಂಟಿಮೀಟರ್. ಇದು ನಿಮ್ಮ ಲೆಗ್ ಲೆಂತಿನ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಸೆಂಟಿಮೀಟರ್ಸ್ ಆಗಿರುತ್ತೆ. ಅದೇ ರೀತಿ ಲೆಂತ್ ನಿಮಗೆ 64 ಸೆಂಟಿಮೀಟರ್, ಥಿಗ್ ಲೆಂತ್ ಮ್ಯಾಕ್ಸಿಮಮ್ ಆಫ್ 64 ಸೆಂಟಿಮೀಟರ್ ಆ್ಯಂಡ್ ಸಿಟ್ಟಿಂಗ್ ಹೈಟ್ ದಿ ಮಿನಿಮಮ್ ಆಫ್ 81.50 ಸೆಂಟಿಮೀಟರ್ ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ 96 ಸೆಂಟಿಮೀಟರ್ಸ್ ಅಂತ ಹೇಳ್ತಾರೆ. ಸೊ ಇದು ನಿಮ್ಮ ಸಿಟ್ಟಿಂಗ್ ಹೈಟ್ ಆಗಿರುತ್ತೆ. ಯಾಕಂದರೆ ನೀವು ಪೈಲಟ್ ಆಗಬೇಕು ಅಂದರೆ ಈ ಕ್ರೈಟೀರಿಯಾನ ಫುಲ್ಫಿಲ್ಮೆಂಟ್ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಯಾರಾದರೂ ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು the pilot need to fulfill the following 3 criteria. So leg length and thigh length and sitting height ಇದಿಷ್ಟು ನೀವು ಫುಲ್ಫಿಲ್ಮೆಂಟ್ ಮಾಡಬೇಕಾಗತ್ತೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್ ಅನ್ನುವಂಥದ್ದು. ಸೊ ಅದೇ ರೀತಿ ನೆಕ್ಸ್ಟು ವಿಜುವಲ್ ಸ್ಟ್ಯಾಂಡರ್ಡ್ಸ್ ಹೇಳ್ತಾ ಹೋಗ್ತಾರೆ. ಸೊ ವಿಜುವಲ್ ಸ್ಟ್ಯಾಂಡರ್ಡ್ಸಲ್ಲಿ ಭಾಳಷ್ಟು ವೇರಿಯೇಷನ್ಸ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಆ ವಿಜುವಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆನೂ ಕೂಡ ಗೊತ್ತಿರಬೇಕಾಗುತ್ತೆ. ದಿ ಡಿಸ್ಟೆನ್ಸ್ ವಿಷನ್ ಆಫ್ ಎ ಕ್ಯಾಂಡಿಡೇಟ್ ಶುಡ್ ಬಿ 6/6 ಇನ್ ಎ ಬೆಟರ್ ಐ ಆ್ಯಂಡ್ 6/9 ಇನ್ ಎ ವರ್ಸ್ಟ್ ಐ ಅಂತ ಹೇಳ್ತಾರೆ. ಸೊ ಇದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕಾಗುತ್ತೆ. ಸೊ ಕ್ಯಾಂಡಿಡೇಟ್ಸ್ನ ಬೆಟರ್ ಐ ಆದರೆ 6.6 ಆಗಿರುತ್ತೆ. ಅದೇ ರೀತಿ ಇನ್ ಕೇಸ್ ಆಫ್ ವರ್ಸ್ಟ್ ಐ ಆದರೆ 6/9 ಆಗಿರುತ್ತೆ. ಸೊ ಇದು ನಿಮ್ಮ ಯೂಶ್ವಲಿ ವಿಷನ್ ಅಥವಾ ಡಿಸ್ಟೆನ್ಸ್ ವಿಷನ್ ಆಗಿರುತ್ತೆ. ನೆಕ್ಸ್ಟು
ಆ ವಿಜುವಲ್ ಸ್ಟ್ಯಾಂಡರ್ಡ್ಸ್ ಅಥವಾ ಏನು ವಿಷನ್ ಸ್ಟ್ಯಾಂಡರ್ಡ್ಸ್ಗೆ ರಿಲೇಟೆಡ್ ಆಗಿ ಮಯೋಪಿಯಾ ಶುಡ್ ನಾಟ್ ಮೋರ್ ದೆನ್ 2.5 ಅಂತ ಹೇಳ್ತಾರೆ, ಅಥವಾ ಹೈಪರ್ ಮೆಟ್ರೋಪಿಯಾ ನಾಟ್ ಮೋರ್ ದೆನ್ 3.5 ಇನ್ಕ್ಲೂಡಿಂಗ್ ಅಸ್ಟಿಗಮಾಸ್, ಅಥವಾ ಏರ್ ಫೋರ್ಸ್ ಕ್ಯಾಂಡಿಡೇಟ್ ಮಸ್ಟ್ ನಾಟ್ ವೇರ್ ಸ್ಪೆಕ್ಟಾಕಲ್ಸ್ ಅಥವಾ ಸ್ಪೆಕ್ಟ್ ನೀವು ಯೂಸ್ ಮಾಡೋ ಹಾಗಿಲ್ಲ. ಸೊ ಇದೆಲ್ಲ ಕ್ರೈಟೀರಿಯಾನು ಕೂಡ ನಿಮಗೆ ಅಥವಾ ವಿಜುವಲ್ ಸ್ಟ್ಯಾಂಡರ್ಡ್ಸಲ್ಲಿ ಈ ಕ್ರೈಟೀರಿಯಾಗಳನ್ನ ನೀವು ಫುಲ್ಫಿಲ್ಮೆಂಟ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ವಿಜುವಲ್ ಸ್ಟ್ಯಾಂಡರ್ಡ್ಸ್ ಫಾರ್ ನ್ಯಾವಿ ಆ್ಯಂಡ್ ಏರ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಯೂಶ್ವಲ್ ಆಗಿ ವಿಜುವಲ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ. ಅನ್ಕರೆಕ್ಟೆಡ್ ವಿತೌಟ್ ಗ್ಲಾಸ್ ಅಂತ ಹೇಳ್ತೀವಿ. ಸೊ ಇದೇ ಯೂಶ್ವಲ್, ನಾವೆಲ್ಲಾದ್ರೆ 6/6, ಅದೇ ರೀತಿ ಏರ್ ಫೋರ್ಸ್ ಆದರೆ 6/6 to 6/9. ಸೊ ಇದೆರಡು ಕೂಡ ನೀವು ಎಲಿಜಿಬಲ್ ಆಗಿರ್ತೀರ. ಕರೆಕ್ಟೆಡ್ ವಿತ್ ಗ್ಲಾಸ್ ಆದರೆ 6/6, 6/6 ಓನ್ಲಿ ಹೈಪರ್ ಮೆಟ್ರೋಪಿಯಾ ಅಂತ ಹೇಳ್ತಾರೆ, ಅಥವಾ ಲಿಮಿಟ್ಸ್ ಆಫ್ ಮಿಯೋಪಿಯಾ 0.75 ಆಗಿರ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ. ನಿಲ್ ಅಥವಾ ಲಿಮಿಟ್ಸ್ ಆಫ್ ಹೈಪರ್ ಮೆಟ್ರೋಪಿಯಾ +1.5 +2.0 ಅಂತ ಹೇಳ್ತೀವಿ, ಅಥವಾ ಲಿಮಿಟ್ಸ್ ಆಫ್ ಕಲರ್ ಪರ್ಸೆಪ್ಷನ್ ನಿಲ್ ಆ್ಯಂಡ್ ನಿಲ್. ಅಗೈನ್ ಬೈನಾಕ್ಯುಲರ್ ವಿಷನ್, ಸೊ ಆ ಸ್ಟೇಜಲ್ಲಿ ಇರಬೇಕು ನೀವು, ಬಟ್ ಇಲ್ಲಿ ಯಾವುದೇ ಸ್ಟೇಜ್ ಇಲ್ಲ, 3rd ಸ್ಟೇಜಲ್ಲಿ ನಿಲ್ ಅಂತ ಹೇಳ್ತಾರೆ. ಸೊ ಇದು ನಿಮ್ಮ ವಿಜುವಲ್ ಸ್ಟ್ಯಾಂಡರ್ಡ್ಸನ್ನು ಚೆಕ್ ಮಾಡುವಂಥದ್ದು, ಅಥವಾ ಸೊ ಬೇಸ್ಡ್ ಆನ್ ದಟ್ ವಿಜುವಲ್ ಸ್ಟ್ಯಾಂಡರ್ಡ್ಸು ನೀವು ವೆದರ್ ಎಲಿಜಿಬಲ್ ಆರ್ ನಾಟ್ ಅನ್ನೋದನ್ನು ಅವರು ಬೇಸ್ಡ್ ಆನ್ ದಟ್ ಕ್ರೈಟೀರಿಯಾ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದ್ರೆ ಅದರ್ ಕ್ರೈಟೀರಿಯಾಸ್ ಅಥವಾ ಅದೇ ವಿಜುವಲ್ ಸ್ಟ್ಯಾಂಡರ್ಡ್ಸಲ್ಲಿ ಮ್ಯಾನಿಫೆಸ್ಟ್ ಮಯೋಪಿಯಾ ನಾಟ್ ಅಪ್ಲಿಕೇಬಲ್ ಅಥವಾ ನಿಲ್ ಅಂತ ಹೇಳ್ತೀವಿ. ಸೊ ಅಥವಾ ಟಿನೋಸಿಕ್ ಮಯೋಪಿಯಾ ನಾಟ್ ಅಪ್ಲಿಕೇಬಲ್, ಇಲ್ಲಿ 0.5 ಆಗಿರುತ್ತೆ ನಿಮಗೆ. ಸೊ ಏರ್ ಫೋರ್ಸ್ ಮತ್ತು ನ್ಯಾವಿನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಕಲರ್ ವಿಷನ್ ನಾಟ್ ಅಪ್ಲಿಕೇಬಲ್ CP/MLT ಅಂತ ಹೇಳ್ತೀವಿ, ಅಥವಾ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಸ್ಟಿಗಮಾಸ್ 0.75. ಅದೇ ರೀತಿ ನಿಯರ್ ವಿಷನ್ ಆದರೆ ನಾಟ್ ಅಪ್ಲಿಕೇಬಲ್ N5 each eye ಅಂತ ಹೇಳ್ತೀವಿ. ಸೊ ಇದೆಲ್ಲ ನಿಮಗೆ ಫಿಸಿಕಲ್ ಅಥವಾ ಸ್ಟ್ಯಾಂಡರ್ಡ್ಸ್ ಏನಿದೆ ಆ ವಿಜುವಲ್ ಸ್ಟ್ಯಾಂಡರ್ಡ್ಸನ್ನು ಐಡೆಂಟಿಫೈ ಮಾಡುವಂಥದ್ದು, ಅಥವಾ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ವಿಜುವಲ್ ಸ್ಟ್ಯಾಂಡರ್ಡ್ಸ್ ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು ಕ್ಯಾಂಡಿಡೇಟ್ಸ್ ಮಸ್ಟ್ ನಾಟ್ ಸಫರ್ ಫ್ರಮ್ ಎನಿ ಆಫ್ ದಿ ಫಾಲೋವಿಂಗ್ ಮೈನರ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಸೊ ನೀವು NDA ಎಕ್ಸಾಮಲ್ಲಿ ಇನ್ ಕೇಸ್ ನೀವು ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀರಾ ಅಂದರೆ ನೆಕ್ಸ್ಟ್ ನಿಮಗೆ ಚೆಕ್ ಮಾಡಿದಾಗ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ನ ಚೆಕ್ ಮಾಡಿದಾಗ ಸೊ ನೀವು ಕೆಲವೊಂದು ಕಂಡೀಷನ್ಸಿಂದ ಸಫರ್ ಆಗಬಾರ್ದು, ಅಥವಾ ನಾಟ್ ಸಫರ್ ಫ್ರಮ್ ದಿ ಫಾಲೋವಿಂಗ್ ಮೈನರ್ ಕಂಡೀಷನ್. ವ್ಯಾಕ್ಸ್ ಇಯರ್ಸ್ ಆಗಿರ್ಬೋದು, ಅಥವಾ ಡಿವಿಯೇಟೆಡ್ ನಜಲ್ ಸೆಪ್ಟಮ್ ಆಗಿರ್ಬೋದು, ಅಥವಾ ಹೈಡ್ರೋಕ್ಲೋರಿಕ್ ಆಗಿರ್ಬೋದು, ಅಥವಾ ಇದು ಯಾವುದೇ ಕಂಡೀಷನ್ ಅಂಡರ್ ವೆಯ್ಟ್ ಆಗಿ ಓವರ್ ವೆಯ್ಟ್ ಆಗಿರ್ಬೋದು, ಅಥವಾ ಅಂಡರ್ ಸೈಜ್ ಚೆಸ್ಟ್ ಆಗಿರ್ಬೋದು, ಅಥವಾ ನಿಮಗೆ ಯಾವುದೇ ಕಂಡೀಷನ್ಸ್ ಆಗಿರ್ಬೋದು. ಸೊ ಇದು ಯಾವುದೇ ಕಂಡೀಷನ್ಸಿಂದ ನೀವು ಕೂಡ ಸಫರ್ ಆಗಿರಬಾರ್ದು ಅಥವಾ ಸಫರ್ ಪಡ್ತಾ ಇರಬಾರ್ದು. ಸೊ ಅಥವಾ ಇದು ಯಾವುದೇ ನಿಮಗೆ ಡಿಸೀಸಸ್ಗಳು ಇರಬಾರ್ದು ಅಂತ ಹೇಳ್ತಾರೆ. ಸೊ ಕ್ಯಾಂಡಿಡೇಟ್ ಮಸ್ಟ್ ನಾಟ್ ಸಫರ್ ಫ್ರಮ್ ಎನಿ ಫಾಲೋವಿಂಗ್ ಮೈನರ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಸೊ ಈ ಮೈನರ್ ಕಂಡೀಷನ್ಸು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ನೀವು NDA ಎಕ್ಸಾಮ್ ಅಥವಾ NDAಗೆ ಕ್ವಾಲಿಫೈ ಆಗಬೇಕಾದ್ರೆ ಅದು ನ್ಯಾವಿ ಆಗಿರ್ಬೋದು, ಏರ್ ಫೋರ್ಸ್ ಆಗಿರ್ಬೋದು, ಅಥವಾ ಆರ್ಮಿ ಆಗಿರ್ಬೋದು. ಸೊ ನೆಕ್ಸ್ಟ್ ಅದೇ ರೀತಿ ಗೈಡ್ಲೈನ್ಸ್ ರಿಗಾರ್ಡಿಂಗ್ ಟ್ಯಾಟೂಸ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಕೆಲವೊಂದು ಗೈಡ್ಲೈನ್ಸಸ್ನ ಇಂಪೋಸ್ ಮಾಡ್ತಾ ಹೋಗ್ತಾರೆ. ಸೊ ಕ್ಯಾಂಡಿಡೇಟ್ ಮಸ್ಟ್ ಎನ್ಶ್ಯೂರ್ ದ್ಯಾಟ್ ಎನಿ ಪರ್ಮನೆಂಟ್ ಬಾಡಿ ಟ್ಯಾಟೂಸ್, ಸೊ ಯಾವುದೇ ಕೂಡ ಬಾಡಿ ಟ್ಯಾಟೂಸ್ ಇರೋ ಹಾಗಿಲ್ಲ, ಶುಡ್ ಬಿ ಪ್ರೆಸೆಂಟೆಡ್ ಓನ್ಲಿ ಆನ್ ದೇರ್ ಇನ್ನರ್ ಸೈಡ್ ಆಫ್ ದಿ ಫೋರಮ್ ಅಂತ ಹೇಳ್ತೀವಿ, ಅಥವಾ ಅಂಡರ್ ನೋ ಸರ್ಕಮ್ಸ್ಟಾನ್ಸಸ್ UPSC ಎಕ್ಸೆಪ್ಟ್ ಟ್ಯಾಟೂಸ್ ಆನ್ ದಿ ಇನ್ಸೈಡ್ ಆಫ್ ದಿ ಎಲ್ಬೋ. ಸೊ ಯಾವುದೇ ಸರ್ಕಮ್ಸ್ಟಾನ್ಸಲ್ಲಿ ಅವರು ಟ್ಯಾಟೂಸನ್ನು UPSC ಅವರು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಅದೇ ರೀತಿ ಪರ್ಮನೆಂಟ್ ಬಾಡಿ ಟ್ಯಾಟೂಸ್ ಆನ್ ಎನಿ ಅದರ್ ಪಾರ್ಟ್ ಆಫ್ ದಿ ಬಾಡಿ ಆರ್ ನಾಟ್ ಎಕ್ಸೆಪ್ಟಬಲ್. ಸೊ ಯಾವುದೇ ಬಾಡಿ ಟ್ಯಾಟೂಸ್ ನಿಮಗೆ ಯಾವುದೇ ಬಾಡಿ ಪಾರ್ಟ್ಸಲ್ಲಿ ಇದ್ರೂ ಕೂಡ ಅದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ. ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಎ ಟ್ರೈಬ್ ವೇರ್ ಇಟ್ ಈಸ್ ಕಸ್ಟಮರಿ ಟು ಹ್ಯಾವ್ ಎ ಟ್ಯಾಟೂ, ಇನ್ ಕೇಸ್ ಅದೇನಾದ್ರು ಕಸ್ಟಮ್ಸ್ ಆಗಿದ್ದರೆ ಎಕ್ಸೆಪ್ಟೆನ್ಸ್ ವಿಲ್ ಬಿ ಗ್ರಾಂಟೆಡ್ ಕನ್ಸಿಡರಿಂಗ್ ದಿ ಟ್ರೆಡಿಷನ್ಸ್ ಇನ್ವಾಲ್ವ್. ಸೊ ಅವರ ಟ್ರೆಡಿಷನ್ಸ್ನ ಇನ್ವಾಲ್ವ್ ಮಾಡಿ ಬೇಸ್ಡ್ ಆನ್ ದಟ್ ಕನ್ಸಿಡರೇಷನ್ ಬೇಸ್ ಮೇಲೆ ಪರ್ಮಿಷನ್ ಗ್ರಾಂಟೆಡ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ಇದು ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಎ ಟ್ರೈಬ್ ವೇರ್ ಇಟ್ ಈಸ್ ಎ ಕಸ್ಟಮರಿ. ಸೊ ಕಸ್ಟಮ್ಸ್ ಆಗಿದ್ದರೆ ಮಾತ್ರ, ಇಲ್ಲ ಅಂದರೆ ಅದರ್ವೈಸ್ ಪರ್ಮನೆಂಟ್ ಬಾಡಿ ಟ್ಯಾಟೂಸ್ ಆರ್ ನಾಟ್ ಎಕ್ಸೆಪ್ಟಬಲ್ ಅಂತ ಹೇಳ್ತೀವಿ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಸ್ಪೈನಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಕೆಲವೊಂದು ಕಂಡೀಷನ್ಸ್ಗಳನ್ನು ನಿಮಗೆ ಕ್ಯಾಂಡಿಡೇಟ್ಸ್ ಮಸ್ಟ್ ನಾಟ್ ಹ್ಯಾವ್ ಫಾಲೋವಿಂಗ್ ಡಿಸೀಸಸ್ ಅಂತ ಹೇಳ್ತೀವಿ, ಅಥವಾ ಇದು ಯಾವುದೇ ಡಿಸೀಸಸ್ಗಳು ನಿಮಗೆ ಇರಬಾರ್ದು. ಸೊ ಯಾವುದೇ ಡಿಸೀಸಸ್ ಇದ್ರೂ ಕೂಡ ನೀವು ಡಿಸ್ಕ್ವಾಲಿಫೈ ಆಗ್ತಾ ಹೋಗ್ತೀರಾ. ಸೊ NDA ಸೆಲೆಕ್ಷನ್ ಅಥವಾ UPSC ಏನು ಸೆಲೆಕ್ಷನ್ ಇದೆ, ಸೊ ಸೆಲೆಕ್ಷನಲ್ಲಿ ನೀವು ಡಿಸ್ಕ್ವಾಲಿಫೈ ಆಗ್ತಾ ಹೋಗ್ತೀರಾ. ಹಾಗಾಗಿ ಯಾವುದೇ ನಿಮಗೆ ಡಿಸೀಸಸ್ಗಳು ಇರಬಾರ್ದು. ಸೊ ಅವರು ನಿಮ್ಮನ್ನು ಅಥವಾ ಟೆಸ್ಟ್ ಮಾಡಿದಾಗ. ಸೊ ಅದೇ ರೀತಿ ನೆಕ್ಸ್ಟ್ ಸ್ಪೈನಲ್ ಕಂಡೀಷನ್ಸಲ್ಲಿ ಅದರ್ ಕಂಡೀಷನ್ ಅಥವಾ ಅದರ್ ಡಿಸೀಸಸ್ ನೋಡ್ತಾ ಹೋಗೋದಾದರೆ, ಸೊ ಕ್ಯಾಂಡಿಡೇಟ್ಸ್ ಅಗೇನ್ ಮಸ್ಟ್ ನಾಟ್ ಹ್ಯಾವ್ ಫಾಲೋವಿಂಗ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಯಾವುದೇ ಡಿಸೀಸಸ್ಸಿಂದ ನೀವು ಸಫರ್ ಆಗಿರಬಾರ್ದು.
ಸೊ ಪ್ರತಿಯೊಂದು ಡಿಸೀಸಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದು ಯಾವುದೇ ಡಿಸೀಸಸ್ಗಳು ನಿಮಗೆ ಇರಬಾರ್ದು. ಸೊ ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಫಾರ್ NDA, ಅಥವಾ ನೀವು NDA ಎಕ್ಸಾಮ್ ಕ್ಲಿಯರ್ ಮಾಡಿದರೂ ಕೂಡ ನೆಕ್ಸ್ಟು ಆರ್ಮಿ ಅಥವಾ ಏರ್ ಫೋರ್ಸ್ ಅಥವಾ ನಾವೆಲ್ಲಲ್ಲಿ ಕ್ವಾಲಿಫೈ ಆಗಬೇಕು ಅಂದರೆ ಈ ಡಿಸೀಸಸ್ಗಳು ನಿಮಗೆ ಇರಬಾರ್ದು. ಅದೇ ರೀತಿ ನೆಕ್ಸ್ಟ್ ಸ್ಪೈನಲ್ ಕಂಡೀಷನ್ಸ್ಗಳನ್ನ ನಾವು ನೋಡ್ತಾ ಹೋಗೋದಾದರೆ, ಸೊ ಇಲ್ಲೂ ಅಷ್ಟೇ ಯೂನಿಲ್ಯಾಟ್ರಲ್ ಆ್ಯಂಡ್ ಬಯಲ್ಯಾಟ್ರಲ್ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಕಂಡೀಷನ್ಸನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಬಯಲ್ಯಾಟ್ರಲ್ ಅಥವಾ ರೈಪ್ಸ್ ಆಗಿರ್ಬೋದು ವಿತ್ ಡೆಮಾನ್ಸ್ಟೇಬಲ್ ಅಥವಾ ಯಾವುದೇ ಆಗಿರ್ಬೋದು, ಡಿಜನರೇಟಿವ್ ಡಿಸ್ಕ್ ಆಗಿರ್ಬೋದು, ಡಿಸೀಸ್ ಪ್ರೆಸೆನ್ಸ್ ಆಫ್ ಅಥವಾ ಆಲ್ಟರ್ನೋ ಆಕ್ಯುಪಬಲ್ ಆ್ಯಂಡ್ ಸೊ ಇದು ಯಾವುದೇ ಡಿಸೀಸಸ್ ಕೂಡ ನಿಮಗೆ ಇಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಡಿಸೀಸಸ್ನು ಕೂಡ ಅವರು ಮೆನ್ಷನ್ ಮಾಡಿರ್ತಾರೆ. ಈ ಯಾವುದೇ ಡಿಸೀಸಸ್ಸಿಂದ ನೀವು ಸಫರ್ ಪಡಬಾರ್ದು, ಅದನ್ನೇ ಮಸ್ಟ್ ನಾಟ್ ಹ್ಯಾವ್ ಫಾಲೋವಿಂಗ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ, ಸೊ ವರ್ಟೆಬ್ರೇಟ್ ಆಗಿರ್ಬೋದು ಅಥವಾ ಯೂನಿಲ್ಯಾಟ್ರಲ್ ಸ್ಕ್ಯಾಲರೈಸೇಷನ್ ಅಥವಾ ಎನಿ ಅದರ್ ಅಬ್ನಾರ್ಮಲಿಟಿ ಇಫ್ ಇಟ್ ಈಸ್ ಕನ್ಸಿಡರ್ಲಿ ಬೈ ದಿ ಸ್ಪೆಷಲಿಸ್ಟ್. ಸೊ ಸ್ಪೆಷಲಿಸ್ಟ್ ಕನ್ಸಿಡರ್ ಮಾಡಿದಾಗ ನಿಮಗೆ ಯಾವುದೇ ರೀತಿಯ ಈ ಅಬ್ನಾರ್ಮಲ್ ಅಥವಾ ಅಬ್ನಾರ್ಮಲಿಟಿ ಅರೈಸ್ ಆಗಬಾರ್ದು. ಸೊ ಅದನ್ನೇ ಎನಿ ಅದರ್ ಅಬ್ನಾರ್ಮಲಿಟಿ ಅಂತ ಹೇಳ್ತೀವಿ. ಸೊ ಈ ಪ್ರತಿಯೊಂದು ನಿಮಗೆ ಡಿಸೀಸಸ್ಗಳು ಅಥವಾ ಇದು ಯಾವುದೇ ಡಿಸೀಸಸ್ಸಿಂದ ನೀವು ಸಫರ್ ಆಗಿರ್ಬೋದು ಅಥವಾ ಸಫರ್ ಪಡ್ತಾ ಇರಬಾರ್ದು. ಸೊ ಇದೆಲ್ಲದೂ ಕೂಡ ನಿಮಗೆ ಚೆಕ್ ಮಾಡ್ತಾ ಹೋಗ್ತಾರೆ, ಅಥವಾ ಪ್ರತಿಯೊಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಸನ್ನು ಕೂಡ ನಿಮಗೆ ಅಲ್ಲಿ ಚೆಕ್ ಮಾಡುವಂಥದ್ದು. ಹಾಗಾಗಿ ಆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕಾಗುತ್ತೆ, ಯಾವೆಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ನ ನೀವು ಫಾಲೋ ಮಾಡಬೇಕು. ನೆಕ್ಸ್ಟ್ ಎಕ್ಸ್ರೇ ಎಕ್ಸಾಮಿಗೆ ಬಂದರೆ ಇಲ್ಲೂ ಕೂಡ ಅಷ್ಟೇ, ಎನಿ ಆಫ್ ದಿ ಫಾಲೋವಿಂಗ್ ಕಂಡೀಷನ್ಸ್ ವಿಲ್ ಡಿಸ್ಕ್ವಾಲಿಫೈ ದಿ ಕ್ಯಾಂಡಿಡೇಟರ್ ಆಫ್ ಎ ಕ್ಯಾಂಡಿಡೇಟ್ ಅಂತ ಹೇಳ್ತೀವಿ. ಸೊ ಇದು ಯಾವುದಾದ್ರೂ ನಿಮಗೆ ಕಂಡೀಷನ್ಸ್ ಇದ್ದರೆ ನೀವು ಕೂಡ ಡಿಸ್ಕ್ವಾಲಿಫೈ ಆಗ್ತಾ ಹೋಗ್ತೀರಾ. ಸೊ ಅದು ಯಾವುದೇ ಕಂಡೀಷನ್ಸ್ ಆಗಿರ್ಬೋದು. ಸೊ ಯಾವುದೇ ಕಂಡೀಷನ್ಸ್ಗಳು ನಿಮಗೆ ಇರಬಾರ್ದು. ಸೊ ಹಾಗಾಗಿ ಇನ್ ಕೇಸ್ ಆಫ್ ಈ ಕಂಡೀಷನ್ಸ್ಗಳು ಇತ್ತು ಅಂದರೆ ನೀವು ಡಿಸ್ಕ್ವಾಲಿಫೈ ಆಗ್ತಾ ಹೋಗ್ತೀರಾ. ಸೊ ಅದು ಆರ್ಮಿ ಆಗಿರ್ಬೋದು, ಏರ್ ಫೋರ್ಸ್ ಆಗಿರ್ಬೋದು, ಅಥವಾ ನ್ಯಾವಲ್ ಫೋರ್ಸ್ ಆಗಿರ್ಬೋದು, ಅಥವಾ ನ್ಯಾವಿ ಆಗಿರ್ಬೋದು. ಸೊ ಅಲ್ಲಿಂದ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದರೂ ಕೂಡ ಯು ಆರ್ ನಾಟ್ ಕ್ವಾಲಿಫೈಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಿಮಗೆ ಎಕ್ಸಾಮ್ ಜೊತೆಗೆ. ಹಾಗಾಗಿ ಆ ಫಿಸಿಕಲ್ ಸ್ಟ್ಯಾಂಡರ್ಡ್ಸನ್ನು ನೀವು ಕರೆಕ್ಟಾಗಿ ಐಡೆಂಟಿಫೈ ಅಥವಾ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಎಕ್ಸ್ರೇಲಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ, ಸೊ ಇದು ಕೂಡ ಕಂಡೀಷನ್ಸ್. ಇನ್ ಕೇಸ್ ನೀವೇನಾದರೂ ಈ ಕಂಡೀಷನ್ಸಿಂದ ಅಥವಾ ಫಾಲೋಯಿಂಗ್ ಕಂಡೀಷನ್ಸ್ ಇದ್ದರೆ ನೀವು ಕೂಡ ಏನಾಗ್ತೀರಾ, ಕ್ವಾಲಿಫೈ ಆಗಲ್ಲ, ಡಿಸ್ಕ್ವಾಲಿಫೈ ಆಗ್ತಾ ಹೋಗ್ತೀರಾ. ಸೊ ಇದೆಲ್ಲ ಕಂಡೀಷನ್ಸ್ಗಳನ್ನು ಕೂಡ ಚೆಕ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಕಂಡೀಷನ್ಸ್ಗಳು ಕೂಡ ನಿಮಗೆ ಇರಬಾರ್ದು. ಪ್ರೆಸೆನ್ಸ್ ಆಫ್ ಅಥವಾ ಇನ್ಕಂಪ್ಲೀಟ್ ಸ್ಕ್ಯಾಲರೈಸೇಷನ್ ಆಗಿರ್ಬೋದು, ಅಥವಾ ಸ್ಪೈನಲ್ ಬಿಫ್ಟ್ ಅದರ್ಸ್ ದೆನ್ ಅವ್ರು ಏನು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿತಾರೋ ಆ ಸ್ಟ್ಯಾಂಡರ್ಡ್ಸಲ್ಲೇ ಇರಬೇಕು. ಸೊ ಆ ಸ್ಟ್ಯಾಂಡರ್ಡ್ಸ್ ಇಲ್ಲ, ಮೀಟ್ ಮಾಡಲಿಲ್ಲ ಅಂದರೆ ನೀವು ಡಿಸ್ಕ್ವಾಲಿಫೈ ಆಗ್ತಾ ಹೋಗ್ತೀರಾ. ಎನಿ ಅದರ್ ಅಬ್ನಾರ್ಮಲಿಟಿ, ಯಾಕಂದರೆ ಯೂಶ್ವಲಾಗಿ ಗೊತ್ತಿದೆ, ನೀವು ಫಿಸಿಕಲ್ ಸ್ಟ್ಯಾಂಡರ್ಡ್ಸಲ್ಲಿ ನೀವು ಒಂದು ಸ್ಟ್ಯಾಂಡರ್ಡ್ಸನ್ನು ಮೀಟ್ ಮಾಡಲಿಲ್ಲ ಅಂದರೂ ನಾರ್ಮಲ್ ಎಕ್ಸಾಮ್ ಯಾವುದೇ ಎಕ್ಸಾಮ್ ಆಗಿರ್ಬೋದು, ಸೊ ಡಿಸ್ಕ್ವಾಲಿಫೈ ಆಗ್ತಾ ಹೋಗ್ತೀರಾ. ಹಾಗಾಗಿ ಎಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ಸು ಅಥವಾ ಏನು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಸೆಟ್ ಮಾಡಿರ್ತಾರೆ ಆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ನಲ್ಲಿ ನೀವು ಕ್ವಾಲಿಫೈ ಆಗಲೇಬೇಕಾಗತ್ತೆ. ನೆಕ್ಸ್ಟ್ ಅದರ್ ಮೆಡಿಕಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಸೊ ಈ ಸ್ಪೈನಲ್ ಕಂಡೀಷನ್ಸು, ಎಕ್ಸ್ರೇ ಎಕ್ಸಾಮ್ ಇದೆಲ್ಲ ಬಿಟ್ಟು ಅದರ್ ದೆನ್ ಅದು ಬಿಟ್ಟು ನೆಕ್ಸ್ಟ್ ಕೆಲವೊಂದು ಕಂಡೀಷನ್ಸ್ ಇದೆ. ದೆರ್ ಶುಡ್ ಬಿ ಎನಿ ಸ್ಪೆಕ್ಟ್ರಮ್ ಅಥವಾ ಎನಿ ಸಿಂಪ್ಟಮ್ಸ್ ಆಫ್ ದಿ ವೀಕ್ ಕಾನ್ಸ್ಟಿಟ್ಯೂಷನ್ಸ್ ಆರ್ ಬಾಡಿ ಡಿಫೆಕ್ಟ್ಸ್. ಸೊ ನಿಮಗೆ ಇನ್ ಕೇಸ್ ಏನಾದ್ರು ವೀಕ್ ಕಾನ್ಸ್ಟಿಟ್ಯೂಷನ್ ಅಥವಾ ಬಾಡಿಯಲ್ಲಿ ಏನಾದ್ರು ಡಿಫೆಕ್ಟ್ಸ್ ಇದ್ದರೆ ಅಲ್ಲೂ ಕೂಡ ನೀವು ಡಿಸ್ಕ್ವಾಲಿಫೈ ಆಗೋ ಚಾನ್ಸ್ ಇರುತ್ತೆ. ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಎ ವೆಲ್ ಡೆವಲಪ್ಡ್ ಚೆಸ್ಟ್. ಸೊ ಇದು ಕೂಡ ನಿಮಗೆ ಅದರ್ ಮೆಡಿಕಲ್ ಕಂಡೀಷನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಅಥವಾ ದಿ ಫಂಕ್ಷನ್ ಆಫ್ ಬೋನ್ಸ್ ಆರ್ ಜಾಯಿಂಟ್ ಶುಡ್ ಬಿ ಗುಡ್. ಸೊ ಗುಡ್ ಪೊಸಿಷನ್ ಇರಬೇಕು. ಆ್ಯಂಡ್ ನೋ ಹಿಸ್ಟ್ರಿ ಆಫ್ ಮೆಡಿಕಲ್ ಬ್ರೇಕ್ ಡೌನ್ ಆರ್ ಫಿಟ್ಸ್. ಆ್ಯಂಡ್ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ನಾರ್ಮಲ್ ಹಿಯರಿಂಗ್ ಕ್ಯಾಪಬಿಲಿಟೀಸ್ ಆ್ಯಂಡ್ ನೋ ಇಂಪಿಡಿಮೆಂಟ್ ಆಫ್ ಸ್ಪೀಚ್. ಸೊ ಇದೆಲ್ಲದು ಕೂಡ ನಿಮಗೆ ಮೆಡಿಕಲ್ ಕಂಡೀಷನ್ಸ್ ಅಥವಾ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ. ಸೊ ಎಲ್ಲ ಸ್ಟ್ಯಾಂಡರ್ಡ್ಸನ್ನು ನೀವು ಫುಲ್ಫಿಲ್ಮೆಂಟ್ ಮಾಡಿದರೆ ಮಾತ್ರ ನೀವೇನಾಗ್ತೀರಾ, ಎಲಿಜಿಬಲ್ ಆಗ್ತಾ ಹೋಗ್ತೀರಾ. ಅದು ಆರ್ಮಿ ಆಗಿರ್ಬೋದು, ಅಥವಾ ಏರ್ ಫೋರ್ಸ್ ಆಗಿರ್ಬೋದು, ಅಥವಾ ನ್ಯಾವಿ ಅಥವಾ ನ್ಯಾವಲ್ ಅಕಾಡೆಮಿ ಆಗಿರ್ಬೋದು. ಸೊ ಹಾಗಾಗಿ ನಿಮಗೆ ಎಕ್ಸಾಮ್ ಜೊತೆಗೆ ಈ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ಗಳು ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಾನು ಪಾರ್ಟ್ 1ಅಲ್ಲಿ ಜಸ್ಟ್ ನಿಮಗೆ ಎಕ್ಸಾಮ್ ರಿಲೇಟೆಡ್ ಕ್ರೈಟೀರಿಯಾ ಮತ್ತು ಪ್ಯಾಟರ್ನ್ ಅಥವಾ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೆಕೆಂಡ್ ಒನ್ನಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಸೊ ಯಾಕಂದರೆ ನಿಮಗೆ ರಿಟರ್ನ್ ಟೆಸ್ಟ್ ಮತ್ತು SSB ಇಂಟರ್ವ್ಯೂ ಅಂತ ಹೇಳ್ತೀವಿ. ಸೊ ಎರಡರಲ್ಲೂ ಕೂಡ ನೀವು ಎಲಿಜಿಬಲ್ ಆಗಬೇಕಾಗತ್ತೆ. ರಿಟರ್ನ್ ಟೆಸ್ಟಲ್ಲೂ ಎಲಿಜಿಬಲ್ ಆಗಬೇಕು, ಫಿಸಿಕಲ್ ಸ್ಟ್ಯಾಂಡರ್ಡ್ಸಲ್ಲೂ ನೀವು ಎಲಿಜಿಬಲ್ ಆಗಬೇಕು, ಅಥವಾ SSB ಇಂಟರ್ವ್ಯೂವಲ್ಲಿ ಕೂಡ ನೀವು ಎಲಿಜಿಬಲ್ ಆಗಬೇಕು. ದೆನ್ ಓನ್ಲಿ ಮಾತ್ರ ನೀವೇನಾಗ್ತೀರಾ ಫೈನಲ್ ಆಗಿ ಸೊ ನ್ಯಾವಿ ಅಥವಾ ಏರ್ ಫೋರ್ಸ್ ಆಗಿರ್ಬೋದು ಅಥವಾ ಆರ್ಮಿ ಫೋರ್ಸಿಗೆ ಸೆಲೆಕ್ಟ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಡೀಟೇಲ್ಸ್ ಗೊತ್ತಿದ್ರೆ ಮಾತ್ರ ಅಥವಾ ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡಿ. ಥ್ರೂ ದಟ್ ನಿಮಗೆ ಕಂಪ್ಲೀಟ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ ರಿಗಾರ್ಡಿಂಗ್ ದ್ಯಾಟ್ NDA ಎಕ್ಸಾಮ್. ಸೊ ಬೇಸ್ಡ್ ಆನ್ ದ್ಯಾಟ್ ನೀವೇನು ಮಾಡ್ಬೋದು, NDA ಎಕ್ಸಾಮ್ಗಳಿಗೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ
ಅದರ್ ಮೆಡಿಕಲ್ ಕಂಡೀಷನ್ಸಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ನಾರ್ಮಲ್ ಬ್ಲಡ್ ಪ್ರೆಷರ್ ಆಗಿರ್ಬೋದು ರಿಗಾರ್ಡಿಂಗ್ ಅಥವಾ ನೋ ಲಿವರ್ ಸ್ಪೇನ್ ಎನ್ಲಾರ್ಜ್ಮೆಂಟ್ ಅಬ್ನಾರ್ಮಲಿಟೀಸ್ ಆಗಿರ್ಬೋದು ಅಥವಾ ಸ್ಕಿನ್ ಡಿಸೀಸ್ ಇದು ಯಾವುದೂ ಕೂಡ ಅಥವಾ ಇದು ಯಾವುದೇ ಡಿಸೀಸಸ್ಸಿಂದ ನೀವು ಸಫರ್ ಆಗಿರಬಾರ್ದು. ಸೊ ಅದನ್ನೇ ಹೇಳ್ತಾ ಹೋಗ್ತಾರೆ ಅದರ್ ಮೆಡಿಕಲ್ ಕಂಡೀಷನ್ಸಲ್ಲಿ ಇದೆಲ್ಲದನ್ನು ಕೂಡ ನಿಮಗೆ ಚೆಕ್ ಮಾಡುವಂಥದ್ದು. ಸೊ ಇದೆಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಕೂಡ ಚೆಕ್ ಮಾಡಿದ ಮೇಲೆ ಸೊ ನೀವು ಫೈನಲ್ ಆಗಿ ವೆದರ್ ಯು ಆರ್ ಸೆಲೆಕ್ಟೆಡ್ ಆರ್ ನಾಟ್ ಅನ್ನೋದನ್ನು ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ ಅಥವಾ ಸೊ ಸೆಲೆಕ್ಟೆಡ್ ಆರ್ ನಾಟ್ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಈ ಎಲ್ಲ ಮೆಡಿಕಲ್ ಕಂಡೀಷನ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ನಿಮ್ಮ ನಾವೆಲ್ ಆಗಿರ್ಬೋದು, ನಾವಿ ಅಕಾಡೆಮಿ ಅಥವಾ ಏರ್ ಫೋರ್ಸ್ ಆಗಿರ್ಬೋದು, ಆರ್ಮಿ ಫೋರ್ಸ್ ಆಗಿರ್ಬೋದು. ಸೊ ಅದೇ ರೀತಿ ನಿಮಗೆ ಇನ್ನಷ್ಟು ಮೆಟೀರಿಯಲ್ಸ್ ಬೇಕು ಅಂದರೆ ನಮ್ಮದೇ ಆದಂಥ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ಗೆ ನೀವು ನಮ್ಮೊಂದಿಗೆ ಜಾಯ್ನ್ ಆಗಿ, ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಇದಕ್ಕೂ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಯೂಟ್ಯೂಬ್ ಚಾನಲ್ ಯಾರು ಫಸ್ಟ್ ಟೈಮ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಸೊ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಥವಾ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಕ್ಲಾಸ್ಗಳು ಅಥವಾ ಮುಂಬರ್ತಕ್ಕಂತಹ ಕ್ಲಾಸ್ಗಳು ಸಿಗ್ತಾ ಹೋಗುತ್ತೆ ಅಥವಾ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಬೇಸ್ಡ್ ಆನ್ ನೀವು ಕೂಡ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ಸೊ ಅಥವಾ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ. ಸೊ ಅದೇ ರೀತಿ ಯಾರೆಲ್ಲ NDA ಆಸ್ಪಿರೆಂಟ್ಸ್ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಕ್ಲಾಸನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.